ಜಗಳ ರಾಜಿ ಮಾಡ್ಸೋದು, ಮಾಡ್ತಾ ಆರ್ಗ್ಯೂ ಇಲ್ಲ. ಮಾಡ್ಸೋದು, ನೋ ಆರ್ಗ್ಯೂ ನೀವು ಮಾಡ್ಸೋದು, ಇವಾಗ ರಾಂಗ್. ನಾವು ಅವರಿಗೆ ರಾಜಿ ಫೋನ್ ಮಾಡ್ತಾ ಇಲ್ಲ. ಕೊಡ್ಸೋದು, ಮಾತಾಡ್ರಮ್ಮ. ಅವ್ರಿಗೆ ಫೋನ್ ಕೊಡೋದು, ಇದು ನಿಮ್ಮ ಮಾತಾಡ್ರಮ್ಮ. ಇದು ನಿಮ್ಮ ಸೆಕ್ಷುವಲ್ ಗೊತ್ತಾಗ್ಬೇಕಲ್ಲ, ಕಮಿಟಿ ನೀವು ಬನ್ನಿ, ಕಮಿಟಿ ವರ್ಕ್ ಮಾಡೋ ಬನ್ನಿ. ರೀತಿನಾ? ನೋಡಿ ಸರ್, ಈಗ ಹೇಳಿ, ಏನ್ ಮಾತು ಅಂತ ಆಡ್ತಿದ್ದೀರಿ? ಕವಿತಾ ಏನ್ ಕೊಡಿ ಅಂತಾದ್ರೆ ಮಾತಾಡ್ದೆ? ನಾನು ಏನ್ ಕವಿತಾ ಕೊಡ್ರಿ ಮಾತಾಡಿಲ್ಲ. ಅಂದ್ರೆ ಏನ್ರಿ ಅದ ಅರ್ಥ? ಪವಿತ್ರ ಮತ್ತೆ ಕವಿತಾ ಅವ್ರ ಮೇಲೇನೋ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ವಿಚಾರದ ಬಗ್ಗೆ ಮತ್ತೆ ನಾವು ಕಮಿಟಿಯಲ್ಲಿ ಎನ್ಕ್ವೈರಿ ಮಾಡ್ತಿದ್ವಿ. ಏನಾಗಿತ್ತು, ಅವ್ರೇನ್ ಹೇಳಿದ್ರು ಅಂತ ನಮಗೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಲ್ಲ ನಿಮ್ಮಿಂದ. ತಮ್ಮ ಹೆಸರು ಹೇಳಿ. ನಾನು ಅಡ್ವೊಕೇಟ್ ಅನಿತಾ ಅಂತ ಹೇಳಿ ಹೆರಾಸ್ಮೆಂಟ್ ಕಮಿಟಿ ಮೆಂಬರ್. ಇವರಿಬ್ರು ಕಂಪ್ಲೇಂಟು ನನ್ನ ಹತ್ರ ಬಂದಾದ್ಮೇಲೆ ನನ್ನ ಅಪ್ರೋಚ್ ಮಾಡಿ, ಈ ರೀತಿ ಯಾರು ನ್ಯಾಯ ಕೊಡಿಸ್ತಾ ಇಲ್ಲ ಸರ್, ಹಾಗಾಗಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿ ಬಂದು ಭೇಟಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ಬಂದೆ. ನಿಮ್ DS ಅವ್ರನ್ನ ಭೇಟಿ ಮಾಡಿದೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರನ್ನ ಭೇಟಿ ಮಾಡಿ ಮಾತಾಡಿದೆ. ನೋಡಿ, ಈ ತರ ಸಮಸ್ಯೆ ಇದೆ ಅಂದ್ರೆ ಇದು ಬರೀ ಈ 2 ಹೆಣ್ಮಕ್ಳೆ ಅಲ್ಲ, ಅಲ್ಲಿರುವಂತಹ ಎಲ್ಲಾ ಗ್ರೂಪ್ ಡಿ ನೌಕರರ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ನಡ್ಕೊಳ್ಳೋದು, ಮಾತಾಡೋದು, ಕೌಂಟರ್ಗಳು ಕೊಡೋದು, ಸೊಂಟದ ಮೇಲೆ ಕೈ ಹಾಕೋದು, ಹಾಗೂ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅರೇಂಜ್ಮೆಂಟ್ ಮಾಡುವಂಥದ್ದು, ಆಮೇಲೆ ಯಾವುದೇ ಶಿಫ್ಟ್ಗಳನ್ನ ಚೇಂಜ್ ಮಾಡದೆ ಯಾರ್ಯಾರು ಚೆನ್ನಾಗಿರ್ತಾರೋ ಅವ್ರವರು ಲಂಚಗಳು ಕೊಟ್ಕೊಳ್ಳೋದು ಅಥವಾ ಹಿಂಗೆ ಲೈಂಗಿಕವಾಗಿ ಬಳಕೆ ಮಾಡ್ಕೊಳ್ಳೋದು.